ಇದೆಲ್ಲದರ ನಡುವೆ ಚೀನಾದ ಮೇಲೆ ಅಮೇರಿಕ ಒಂದು ಗಂಭೀರ ಆರೋಪ ಮಾಡ್ತಾ ಇದೆ. ಗಂಭೀರ ಆರೋಪ. ಯುದ್ಧ ಇಷ್ಟು ಪೀಕ್ನಲ್ಲಿರುವಾಗಲೇ ಚೀನಾ ಇರಾನ್ಗೆ ಇಂಡೈರೆಕ್ಟಾಗಿ ವೆಪನ್ ಸಪ್ಲೈ ಮಾಡ್ತಾ ಇದೆ ಅಂತ. ಇಂಡೈರೆಕ್ಟಾಗಿ ಅಂದರೆ ನೇರವಾಗಿ ಆಯುಧಗಳನ್ನು ತುಂಬಿಕೊಂಡಿರುವ ಕಂಟೈನರ್ಗಳು ಚೀನಾದ ಯಾವುದೋ ಬಂದರಿನಿಂದ ಹೊರಟು ಇರಾನಿನ ಯಾವುದೋ ಬಂದರಿಗೆ ಬಂದು ತಲುಪಿಬಿಡೋದಿಲ್ಲ. ಇಂಡೈರೆಕ್ಟಾಗಿ ಅಂದರೆ ಆ ಕಂಟೈನರ್ಗಳ ಮೇಲೆ ಇನ್ನೇನೋ ಅಂತ ಬರೆದಿರ್ತಾರೆ. ತರಕಾರಿ ಅಂತ ಬರೆದಿರಬಹುದು, ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂತ ಬರೆದಿರಬಹುದು, ಒಳಗಡೆ ವೆಪನ್ಸ್ ಇರ್ತಾವಂತೆ. ಆ ವೆಪನ್ಸು ಚೀನಾದಿಂದ ಫಾರ್ ಎಕ್ಸಾಂಪಲ್ ರಷ್ಯಾಗೆ ಅಂತ ಹೋಗುತ್ತೆ. ಅಲ್ಲಿ ಕಂಟೈನರ್ ಚೇಂಜ್ ಆಗುತ್ತೆ. ಆ ಕಂಟೈನರು ಇನ್ನೊಂದು ಹಡಗಿನಲ್ಲಿ ಮತ್ತೇನೋ ಒಂದು ಬೋರ್ಡ್ ಹಚ್ಕೊಂಡು ಇರಾನಿಗೆ ಬರುತ್ತೆ. ಹಾಗೆ ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಬರ್ಬೋದು ಇರಾನಿಗೆ. ಇದರಲ್ಲಿ ಬ್ಯಾಂಡೇಜು, ಔಷಧಿ, ಮಾತ್ರೆ ಎಲ್ಲ ಇದ್ದಾವೆ ಅಂತ ಹಂಗೆ ಬರಬಹುದು. ಈ ರೀತಿಯಾಗಿ ಚೀನಾ ಮಾಡ್ತಾ ಇದೆ ಅನ್ನುವ ಗಂಭೀರ ಆರೋಪವನ್ನು ಅಮೇರಿಕ ಮಾಡಿದೆ. ಮುಖ್ಯವಾಗಿ ಏನು ಸಪ್ಲೈ ಮಾಡ್ತಾ ಇದ್ದಾರೆ ಫೋಟೋದಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಶೋಲ್ಡರ್ ಮೌಂಟೆಡ್ ಮಿಸೈಲ್ಗಳಿವು, ಸ್ಪೆಷಲಿ ಏರ್ಕ್ರಾಫ್ಟ್ ವಿರುದ್ಧ, ವಿಮಾನಗಳ ವಿರುದ್ಧ ಬಳಸುವಂಥದ್ದು. ಇಂಥ ಶೋಲ್ಡರ್ ಮೌಂಟೆಡ್ ಮಿಸೈಲಿಂದಾನೇ ಇರಾನಿನ ಸೈನಿಕರು ಅಮೇರಿಕದ ಒಂದು F-15 ಹೊಡೆದಿದ್ದು ಇಂಥದ್ರಿಂದಾನೇ. ಇವೆಲ್ಲ ಹೀಟ್ ಸೀಕಿಂಗ್ ಮಿಸೈಲ್ಸ್ ಅಂತ ಕರೀತಾರೆ ಇವನ್ನ. ಒಂದು ಸಲ ಸುಮ್ಮನೆ ಆಕಾಶದಲ್ಲಿ ವಿಮಾನ ಹಾರಾಡ್ತಾ ಇದೆ, ಅದರ ಕಡೆ ಗುರಿ ಇಟ್ಟು ಒಂದು ಸಲ ಟ್ರಿಗರ್ ಒತ್ತಿದ್ರೆ ಆ ವಿಮಾನದ ಕಡೆ ಹೋಗುತ್ತಿದ್ದು. ಹತ್ತಿರ ಹೋದೋದಂಗೆ ಇದರ ಟೆಕ್ನಾಲಜಿ ಹೆಂಗಿರುತ್ತೆ ಅಂದರೆ, ಎಲ್ಲಿ ಅತಿ ಜಾಸ್ತಿ ಶಾಖ ಇರುತ್ತಲ್ಲ ಅದನ್ನು ಬೆನ್ನತ್ಕೊಂಡು ಹೋಗೋಕ್ಕೆ ಶುರುವಾಗತ್ತೆ. ಯುದ್ಧ ವಿಮಾನದ ಎಂಜಿನ್ನಿಂದ ಅಂಥದ್ದೊಂದು ಶಾಖ ಬರುತ್ತೆ. ನೀವು ಇಲ್ಲೇ ಸುಮ್ಮನೆ ಯಾವುದಾದ್ರು ಯೂಟ್ಯೂಬ್ ವಿಡಿಯೋ ತೆಗೆದು ನೋಡಿ. ಒಂದು ಫೈಟರ್ ಜೆಟ್ಟು ಎಂಜಿನ್ ಆನ್ ಮಾಡಿ ಇನ್ನೇನು ಟೇಕ್ ಆಫಿಗೆ ರೆಡಿ ಆದಾಗ ಹೆಂಗೆ ಹಿಂದೆ ಬೆಂಕಿ ಇರುತ್ತೆ ಅಂತ, ಅದನ್ನು ಹೋಗಿ ಲಾಕ್ ಮಾಡ್ಕೊಂಡ್ಬಿಡುತ್ತಿದ್ದು. ಪೈಲಟ್ ರೈಟಿಗೆ ತಗೊಂಡ್ರೆ ಇದು ರೈಟಿಗೆ ಹೋಗುತ್ತೆ, ಲೆಫ್ಟ್ ತಗೊಂಡ್ರೆ ಲೆಫ್ಟಿಗೆ ಹೋಗುತ್ತೆ. ಅಂದರೆ ಒದ್ದಾಡ್ಬೇಕಾತ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಬಂದೂಕಿನ ಗುಂಡು ರೀತಿಯಲ್ಲಿ ಟ್ರಿಗರ್ ಒತ್ತಿದ್ವಿ, ಸೀದಾ ಹೋಯಿತು, ಎದುರಿಗೆ ಏನಿರುತ್ತೋ ಅದಕ್ಕೆ ಬಡೀತು. ಹಂಗಲ್ಲ ಇದು. ಹೀಟ್ ಸೀಕಿಂಗ್ ಮಿಸೈಲ್ ಯುದ್ಧ ವಿಮಾನದ ಎಂಜಿನ್ನ ಶಾಖವನ್ನು ಬೆನ್ನು ಹತ್ಕೊಂಡು ಹೋಗುತ್ತೆ. ಅದು ಹತ್ತಿರ ಬಂದಾಗ ಬ್ಲಾಸ್ಟ್ ಆಗುತ್ತೆ. ಇಂಥ ಒಂದು ವೆಪನ್ನನ್ನು ಇಟ್ಕೊಂಡು ಇರಾನಿನ ಸೈನಿಕರು ಅಮೇರಿಕಾದ ಒಂದು F-15 ಹೊಡೆದಿದ್ದಾರೆ. ಇಂಥ ಸುಮಾರು ವೆಪನ್ಗಳನ್ನು ಚೀನಾ ಇರಾನಿಗೆ ಕಳಿಸ್ತಾ ಇದೆ ಅನ್ನುವ ಆರೋಪವನ್ನು ಅಮೇರಿಕ ಮಾಡ್ತಾ ಇದೆ. ಇಂಡೈರೆಕ್ಟಾಗಿ ಬೇರೆ ಏನೇನೋ ಹೆಸರಿನಲ್ಲಿ ಕಳಿಸ್ತಾ ಇದ್ದಾರೆ ಇವರು ಅಂತ ಎಲ್ಲ ಅನ್ಕೊಂಡಾಗಿದ್ರೆ ಈ ತಿಂಗಳು ಡೊನಾಲ್ಡ್ ಟ್ರಂಪ್ ಚೀನಾಕ್ಕೆ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ಅದು ಮೇ ತನಕ ಹೋಗಿದೆ. ಅಮೇರಿಕದ ಅಧ್ಯಕ್ಷರು ಚೀನಾದ ಭೇಟಿ ಇದೆ. ಅದರ ನಡುವೆ ಚೀನಾ ಇಂಥ ಕೆಲಸ ಮಾಡ್ತಾ ಇದೆಯಾ? ವಾಷಿಂಗ್ಟನ್ನಲ್ಲಿರುವ ಚೀನಾದ ರಾಯಭಾರಿ ಇದನ್ನು ಸ್ಪಷ್ಟವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಶಾಂತಿ ತರುವ ಪ್ರಯತ್ನದಲ್ಲಿದ್ದೀವಿ ನಾವು, ಇಂಥ ಕೆಲಸ ಮಾಡೋದಿಲ್ಲ ಅಂತ. ಚೀನಾ ಯಾವುದೇ ಸಂಘರ್ಷದ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿಲ್ಲ. ಚೀನಾ ತನ್ನ ಅಂತಾರಾಷ್ಟ್ರೀಯ ಬಾಧ್ಯತೆಗಳನ್ನು ಚೆನ್ನಾಗಿ ನಿಭಾಯಿಸ್ತಾ ಇದೆ. ಸಂಘರ್ಷ ಕೊನೆಗೊಳಿಸಲು ಆರಂಭದಿಂದಲೇ ಕೆಲಸ ಮಾಡ್ತಾ ಇದ್ದೀವಿ. ಅಮೇರಿಕ ಆಧಾರರಹಿತ ಆರೋಪಗಳನ್ನು ಮಾಡೋದು ನಿಲ್ಲಿಸಬೇಕು. ನಾವು ಜವಾಬ್ದಾರಿಯುತ ರಾಷ್ಟ್ರವಾಗಿ ಶಾಂತಿ ಸ್ಥಾಪನೆಗೆ ಶ್ರಮಿಸುತ್ತಿದ್ದೇವೆ ಅಂತ ವಾಷಿಂಗ್ಟನ್ನಲ್ಲಿರುವ ಚೀನಾ ರಾಯಭಾರಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇದನ್ನು ಮಾಡ್ತಿರ್ಬೋದಾ ಚೀನಾ? ಇರಾನಿಗೆ ಅಮೇರಿಕ ವಿಧಿಸಿದ ಆರ್ಥಿಕ ದಿಗ್ಬಂಧನ ಮತ್ತು ಬೇರೆ ಬೇರೆ ದಿಗ್ಬಂಧನಗಳ ಕಾರಣಕ್ಕೆ ವೆಪನ್ಸನ್ನು ಓಪನ್ ಮಾರ್ಕೆಟಲ್ಲಿ ತಗೊಳ್ಳೋಕ್ಕಾಗಲಿಲ್ಲ. ಯಾಕೆ ಇಷ್ಟು ಬೇಗ ಇರಾನಿನ ಏರ್ಫೋರ್ಸು, ಏರ್ ಡಿಫೆನ್ಸ್ ಸಿಸ್ಟಮು ಮಕಾಡೆ ಮಲಗಿಬಿಡ್ತು ಅಮೇರಿಕ ಇಸ್ರೇಲ್ನ ದಾಳಿಯ ಮಧ್ಯೆ? ಯಾಕೆಂದರೆ ಓಪನ್ ಮಾರ್ಕೆಟಲ್ಲಿ ವೆಪನ್ಸ್ ತಗೊಳ್ಳೋದಕ್ಕಾಗೋದಿಲ್ಲ, ಅವ್ರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಡೇ ಒನ್ನಿಂದ ಅವ್ರ ಆಕಾಶ ಅವ್ರದ್ದೇ ಅನ್ನೋ ಹಂಗೆ ಆಗ್ಬಿಡ್ತು. ಅದರ ಮಧ್ಯದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅದೊಂದಿದೆ. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮೇ ಇಟ್ಕೊಂಡಿದ್ರು ಅವರು. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮು
ಪಾಕಿಸ್ತಾನವನ್ನು ರಕ್ಷಣೆ ಮಾಡಲಿಲ್ಲ, ವೆನಿಜುವೆಲಾನೂ ರಕ್ಷಣೆ ಮಾಡಲಿಲ್ಲ, ಅವರು ಅದನ್ನೇ ಇಟ್ಕೊಂಡಿದ್ದು. ಈಗ ಇರಾನನ್ನು ರಕ್ಷಣೆ ಮಾಡಲಿಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಯಾರೊಬ್ಬ ತುಂಬ ಪಳಗಿದ ಸೈನ್ಯಾಧಿಕಾರಿಯೊಬ್ಬರು ಹೇಳ್ತಾ ಇದ್ದದ್ದನ್ನು ಕೇಳ್ತಾ ಇದ್ದೆ ನಾನು. ಒಂದು ಸಲ ಶತ್ರುವಿನ ಮಿಸೈಲು, ಡ್ರೋಣು ಅಥವಾ ಯುದ್ಧ ವಿಮಾನವು ಬರ್ತಾ ಇದೆ ಅನ್ನೋದು ಖಚಿತ ಆದರೆ 8 ಸೆಕೆಂಡಿನ ಒಳಗೆ ನಿರ್ಧಾರ ತಗೋಬೇಕಂತೆ. 8 ಸೆಕೆಂಡಿನ ಒಳಗೆ ನಿರ್ಧಾರ ತಗೊಂಡು ಅದರ ವಿರುದ್ಧ ಒಂದು ಮಿಸೈಲ್ ಲಾಂಚ್ ಮಾಡಿದ್ರೆ ನೀವು ಸೇಫ್ ಆಗ್ತೀರಿ. 8 ಸೆಕೆಂಡ್ಸ್ ಓನ್ಲಿ. 10 ಸೆಕೆಂಡ್ ಇದೆಯಲ್ಲ, 10 ಸೆಕೆಂಡ್ ನಿಮ್ಮ ಲಕ್ಕು. 10 ಸೆಕೆಂಡ್ಗಿಂತ ಮೇಲೆ ಒಂದೊಂದು ಸೆಕೆಂಡ್ ಜಾಸ್ತಿ ಆಗ್ತಾ ಹೋದಂತೆ ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗುವ ಸಾಧ್ಯತೆ ಜಾಸ್ತಿ. 20 ಸೆಕೆಂಡ್ ನೀವು ನಿರ್ಧಾರ ತಗೊಳ್ಳೋದಕ್ಕೆ ಏನಾದರೂ ತಗೊಂಬಿಟ್ರೆ 20 ಸೆಕೆಂಡ್ ತನಕ ಏನನ್ನೋದು ಡಿಸೈಡ್ ಮಾಡದೆ 20ನೇ ಸೆಕೆಂಡಿಗೆ ಮಿಸೈಲ್ ಫೈರ್ ಮಾಡಿದ್ರೆ ಅಪ್ಪನಾಣೆಗೂ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಶತ್ರುವಿನ ಮಿಸೈಲು, ಡ್ರೋನು, ಯುದ್ಧ ವಿಮಾನವು ತಾನು ಏನು ಮಾಡಬೇಕು ಅಂದ್ಕೊಂಡಿದೆ ಅದನ್ನು ಮಾಡಿ ಹೋಗುತ್ತೆ. 8 ಸೆಕೆಂಡು. ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನದಿಂದ ಲಾಂಚ್ ಆದ ಪ್ರತಿಯೊಂದು ವೆಪನ್ನನ್ನು ಹೆಂಗೆ ಹೊಡೆಯೋದಕ್ಕೆ ಸಾಧ್ಯ ಆಯಿತು ಭಾರತಕ್ಕೆ? ನಮ್ಮ ಹತ್ರ ಒಂದು ಕೋಆರ್ಡಿನೇಟೆಡ್ ಸಿಸ್ಟಮ್ ಇತ್ತು. ಆಕಾಶ್ ತೀರ್ ಅನ್ನುವಂಥ ಕೋಆರ್ಡಿನೇಟೆಡ್ ಸಿಸ್ಟಮ್. ಅದು ಹ್ಯೂಮನ್ ಡಿಸಿಷನ್ ಏನು ಬಿಡೋದಿಲ್ಲ, ಮಷಿನ್ ನಿರ್ಧಾರ ತಗೊಂಡ್ಬಿಡುತ್ತೆ. ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಏನೂ ಮಾಡೋದಕ್ಕಾಗಲಿಲ್ಲ. ಆಕಾಶ್ ತೀರ್ನ ಇಕ್ವಿವ್ಯಾಲೆಂಟ್ ಪಾಕಿಸ್ತಾನದ ಹತ್ರ ಇರಲಿಲ್ಲ, ಇವತ್ತಿಗೂ ಇಲ್ಲ ಅವ್ರ ಹತ್ರ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ರತಿಯೊಂದು ಕೂಡ ಸಪ್ರೇಟಾಗಿ ಕೆಲಸ ಮಾಡ್ತವೆ. ಆ ಕಾರಣಕ್ಕೆ ಭಾರತ ಅಂದುಕೊಂಡ ಅಷ್ಟು ಗುರಿಗಳನ್ನು ಪಾಕಿಸ್ತಾನದಲ್ಲಿ ಹೊಡೆಯೋದಕ್ಕೆ ಸಾಧ್ಯ ಆಗಿದ್ದು. ಆಕಾಶ್ ತೀರ್ನ ಇಕ್ವಿವ್ಯಾಲೆಂಟ್ ಚೀನಾದ ಹತ್ರ ಇದೆ, ಬಟ್ ಚೀನಾ ಅದನ್ನ ಯಾರಿಗೂ ಕೊಡೋದಿಲ್ಲ ಅವರು. ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೊಡ್ತಾರೆ, ಏರ್ ಡಿಫೆನ್ಸ್ ಸಿಸ್ಟಮ್ನ ಕೋಆರ್ಡಿನೇಟರನ್ನು ಕೊಡೋದಿಲ್ಲ. ಇದು ಚೀನಾದವ್ರದ್ದು ನೋಡಿ. ಮತ್ತು ನೀವು ಮನುಷ್ಯ ನಿರ್ಧಾರದಿಂದಲೇ ಅಮೇರಿಕದ ಫೈಟರ್ ಜೆಟ್ನ ಹೊಡೀರಿ ಅಂತ, ಮನುಷ್ಯ ನಿರ್ಧಾರದಿಂದಲೇ ಅಮೇರಿಕದ ಫೈಟರ್ ಜೆಟ್ನ ಹೊಡೀರಿ ಅಂತ ಕೊಡ್ತಾ ಇದ್ದಾರೆ. ಇದನ್ನು ಇಟ್ಕೊಂಡು ಎಷ್ಟರ ಮಟ್ಟಿಗೆ ಇರಾನ್ ತನ್ನ ದೇಶವನ್ನು ತಾನು ಅಂದರೆ ಈಗ ಅವಶ್ಯಕತೆ ಆದರೂ ಏನಿದೆ, ಇನ್ ಕೇಸ್ ಯುದ್ಧ ಆದರೆ, ಮಾತುಕತೆಗಳು ಮುರಿದು ಬಿದ್ದು ಯುದ್ಧ ಆದರೆ ಅನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಿಪರೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.